ಹಾಯ್ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ರೆಡಿ ಆಗಿದ್ದೀನಲ್ವ ಇವತ್ತು. ಇವನು ನೋಡ್ರಿ ನಮ್ಮ ಬಿಟ್ಕೊಂಡು ಹೆಂಗಿದ್ದಾನೆ. ನಿಮಗೆ ತಮ್ಮನೇಲಿ ನೋಡೇ ಗೊತ್ತಾಗಿರಬೇಕು. ರೀಲ್ಸ್ ಮಾಡೋವಾಗ ಯಾವ ಥರ ಇರುತ್ತೆ, ನಮ್ಮ ರಿಯಾಲಿಟಿ ಏನಿರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ರೀಲ್ಸ್ ಮಾಡೋವಾಗ ಕೂಡ ನಮ್ಮ ಇದರಲ್ಲಿ ಹೆಂಗೆಲ್ಲ ನಾವು ಕಾಮಿಡಿಯಾಗಿ ಮಾತಾಡ್ತಾ ಇರ್ತೀವಿ ಅನ್ನೋದನ್ನು ಕೂಡ ಯಾವುದೂ ಕೂಡ ಒಂದನ್ನು ಡಿಲೀಟ್ ಮಾಡ್ದೇನೆ ಇವತ್ತು ನಾನು ವಿಡಿಯೋನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಅಡುಗೆದಾಗಿರ್ಬೋದು, ಪ್ರೆಗ್ನೆಂಟ್ ಹೆಣ್ಮಕ್ಳದ್ದು ಎಲ್ಲ ಥರದ್ದು ನೋಡ್ತಾ ಇರ್ತೀರ. ಹಾಗೆ ವ್ಲಾಗಿಂದಾಗಿರ್ಬೋದು, ಹಾಗೆ ಒಂದು ಪ್ಲೇಸಿಂದಾಗಿರ್ಬೋದು ಎಲ್ಲನೂ ಕೂಡ ಹೇಳ್ತಾ ಇರ್ತೀನಿ ನಾನು. ಇದರಲ್ಲಿ ಒಂದು ಕಾಮಿಡಿಯಾಗಿ ಯಾವ್ಯಾವ ಥರ ಇರುತ್ತೆ, ನಾವು ಒಂದು ರೀಲ್ಸ್ ಮಾಡುವಾಗ ತುಂಬಾ ಎಷ್ಟು ಕಷ್ಟ ಇರುತ್ತೆ ಅಂತ ಅಂದರೆ ಒಂದೇ ಒಂದು ಟೇಕಲ್ಲೇನೇ ಮಾಡೋಕ್ಕಾಗಲ್ಲ, ಅಷ್ಟು ಕಷ್ಟ ಇರುತ್ತೆ. ಮಾಡ್ತಾ ಎಷ್ಟೆಲ್ಲ ಅನುಭವಿಸ್ತೀವಿ, ಹೆಂಗೆಲ್ಲ ಮಾಡ್ತಾ ಇರ್ತೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಹೇಳ್ತೀನಿ. ನನ್ನ ಮಗಳು ವಿಡಿಯೋ ಮಾಡ್ತಾಯಿದ್ರೆ ಓಡಿ ಹೋಗ್ತಾಳೆ. ಬಿಡು, ತೋರ್ಸಲ್ಲ ಬಿಡು. ನಮ್ಮ ಹುಡುಗಿ ಒಂದೈತೆ, ನಮ್ಮ ಹುಡುಗಿ ವಿಡಿಯೋ ತೋರಿಸ್ಬೇಡಿ ಅಂತ. ಮಕ್ಕಳು ಆಲ್ಮೋಸ್ಟ್ ಎಲ್ಲ ಪಿಕ್ಚರ್ನ ನೋಡಿಕೊಂಡು ಯಾವುದಮ್ಮ ನೋಡ್ತಿರೋದು, ಕಿಂಗ್ ಕಾಂಗ್ ನೋಡ್ತಾವಳೆ. ನೀನು ನೋಡ್ತೀಯಾ? ಇನ್ನೂ ಒಬ್ಳು ಬರಬೇಕು, ವಿಡಿಯೋ ಮಾಡೋಳು, ಇವಳು ಬರಬೇಕು, ವಿಡಿಯೋಗ್ರಾಫರ್ ಬರಬೇಕು. ಅವಳು ಬಂದರೆ ವಿಡಿಯೋ ಮಾಡಬೇಕು. ದೊಡ್ಡವಳು ಸ್ವಲ್ಪ ಹೊರಗಡೆ ಹೋಗಿದ್ದಾಳೆ. ಹೊರಗಡೆಯಿಂದ ಬಂದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬಟ್ಟೆಗಳೆಲ್ಲ ನೋಡ್ತಾ ಇರ್ಬೋದು, ನೇತಾಕ್ಬಿಟ್ಟಿದ್ದೀನಿ ಇಲ್ಲೆಲ್ಲ. ಏನು ಪ್ರಾಬ್ಲಮ್ ಅಂತ ಅಂದರೆ ಬಟ್ಟೆಗಳು ಹಿಂಗೆ ಬಿಟ್ಟಿರ್ತೀವ ನಾವು. ಸುಮಾರು ಕಡೆ ನೋಡಿರ್ತೀವಿ ಸೀರೆಗಳನ್ನೆಲ್ಲ ಹಿಂಗೆ ಹೊರಗಡೆ ಹಾಕಿರ್ತಾರೆ ಹೆಂಗಸ್ರುಗಳು. ನಾಯಿಗಳು ಬಂದು ಸುಸು ಮಾಡ್ಬಿಟ್ಟು ಹೊರಟೋಗ್ಬಿಟ್ಟಿರ್ತವೆ. ನನಗಂತೂ ಒಂದೊಂದ್ಸತಿ ಅವು ನೋಡಿದ್ಬಿಟ್ರೇನೆ ಬೇಜಾರಾಗೋತೈತೆ. ಹಂಗಾಗಿ ನಾನು ಮನೆ ಹತ್ರ ಮನೆ ಮುಂದೆ ಬಟ್ಟೆ ಒಣಗಾಕಿದ್ರೆ ಒಂದು ಕಣ್ಣು ಆ ಕಡೆನೇ ಇಟ್ಕೊಂಡಿರ್ತೀನಿ. ನಾಯಿಗಳು ಯಾವನ ಬಂತು ಅಂದರೆ ಓಡಿಸಿ ಸಾಕಾಗ್ಬಿಡುತ್ತೆ ನಮಗಂತೂ. ಈಗ ಮಗಳು ಬಂದಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ನೀವಿನ್ನೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾಯಿದ್ರೆ ಈಗಲೇ ಮಾಡ್ಕೊಳ್ರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾಕ್ರಿ ಸುಮ್ಮನೆ ಹಂಗೆ ನೋಡ್ತಾ ಇದ್ದೀರಾ? ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ, ಒಂದು ವಿಡಿಯೋ ಮಾಡಬೇಕು ಅಂತ ಅಂದರೆ ಎಷ್ಟು ಕಷ್ಟ ಇರುತ್ತೆ ಅಂತ ಅಂದರೆ ವಿಡಿಯೋ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಅವಾಗಲೇ ಎಂಡಿಂಗ್ ಮಾಡಿಬಿಟ್ಟ. ಇನ್ನು ಈಗ ಸ್ಟಾರ್ಟ್ ಮಾಡ್ತಾ ಇರೋದು ವಿಡಿಯೋನ. ಒಂದು ವಿಡಿಯೋ ಮಾಡಬೇಕು ಅಂತ ಅಂದರೆ ಎಷ್ಟು ಕಷ್ಟ ಇರುತ್ತೆ ಅಂತ ಅಂದರೆ, ಒಂದು ವಿಡಿಯೋ ಮಾಡಬೇಕು, ಅದನ್ನ ಎಡಿಟ್ ಮಾಡಬೇಕು, ವಾಯ್ಸ್ ಓವರ್ ಕೊಡಬೇಕು, ಎಲ್ಲ ಆದಮೇಲೆ ಅದು ಸರಿ ಇದೆಯಾ ತಪ್ಪಿದೆಯಾ ಅಂತ ನೋಡಬೇಕು, ಎಲ್ಲೆಲ್ಲಿ ಮಿಸ್ಟೇಕ್ ಇದೆ ಅಂತ ನೋಡಬೇಕು. ನೋಡಿ ಅದನ್ನೆಲ್ಲ ಕಟ್ ಮಾಡೋ ಅಷ್ಟೊತ್ತಿಗೆ ನಮಗೂ ಕೂಡ ಸಾಕಾಗಿರುತ್ತೆ. ಅದರಲ್ಲಿ ಕೂಡ ಈ ಜಿಯೋ ನೆಟ್ವರ್ಕ್ ಅಂತೂ ಸಿಕ್ಕಾಪಟ್ಟೆ ಸೂಪರಾಗಿ ಕೆಲಸ ಮಾಡ್ತಾಯಿದೆ. ಈ ಜಿಯೋ ನೆಟ್ವರ್ಕ್ ಅಂತೂ ಇತ್ತೀಚೆಗೆ ಯಾರ್ದಮ್ಮ ಅದು ಅಂಬಾನಿ ಅಂತೂ ತಿಂಗ್ಳಿಗೆ ಒಂದೊಂದು ಮದುವೆ ಮಾಡ್ಕೊಂಡು, ಒಂದೊಂದಲ್ಲ ತಿಂಗ್ಳಿಗೆ ಅದೇ ಮದುವೆನ ಕಂಟಿನ್ಯೂ ಮಾಡ್ಕೊಂಡು ನಮ್ಮ ನೆಟ್ವರ್ಕ್ ಅಂತೂ ಹಾಳು ಮಾಡಿ ಇಟ್ಟವ್ರು ಎಲ್ಲರೂ ಸೇರಿಕೊಂಡು. ನೆಟ್ವರ್ಕ್ ಸಿಗಲ್ಲ ಮನೆ ಒಳಗಡೆ, ಆಚೆ ಹೋಗಿ 1-2 ಅವರ್ ನಿಂತ್ಕೊಂಡು ಒಂದು ವಿಡಿಯೋ ಪೋಸ್ಟ್ ಮಾಡೋ ತನಕ ಅಲ್ಲೇ ಇದ್ದು ವೆಯ್ಟ್ ಮಾಡಿ ನಾವು ಎಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋನ ಮಾಡ್ತೀವಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಖಂಡಿತವಾಗ್ಲು ಅಂತ ಹೇಳ್ತಾ, ಮಗಳು ಬಂದಮೇಲೆ ಯಾವ್ಯಾವ ರೀತಿ ಇನ್ನು ಈಗ ಸ್ಟಾರ್ಟ್ ಆಗ್ತಾ ಇರೋದು. ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀನಿ. ಬರ್ತಾ ಇದ್ದಾಳೆ, ಬಂದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ಯಾರಿಗ್ರಿ ಬೇಕು ಈ ರೀಲ್ಸ್ ಹುಚ್ಚು? ಒಳ್ಳೆ ಮಳೆ ಬಾರ, ಈ ಕಡೆ ಮಳೆಯಲ್ಲಿ ನೆನಿಬೇಡ, ಈ ಕಡೆ ಬಾ. ನೋಡ್ರಿ ನಿಂತ್ಕೊಂಡವಳೆ. ಅಮ್ಮು ಸಕ್ಕತ್ತ ಮಾಡ್ಬೇಕು ರೀಲ್ಸ್ ಮಾತ್ರ. ಯಾವ್ದು ಮಾಡ್ತೀಯಾ? ಯಾವ್ದು ಹೇಳು ಬೇಗ. ಅವ್ರು ಖರ್ಚು ಮಾಡೋದು ಬಾಬಾ.
ಹಾಡು ಸರ್ಚ್ ಮಾಡಿಕೊಂಡು ನಂಗೊಂದು ಸೂಟಬಲ್ ಆಗಿರೋವಂಥದ್ದು ಮಾಡು. ಯಾವುದು? ಯಾವುದೋ ಒಂದು. ಏಯ್ ಏಯ್ ಪಾಪ ಯಾಕೋ ಹೊರಟೋದವನು. ಮಳೆ ಬೇರೆ ಬರ್ತಾ ಐತೆ. ಮನೆ ಒಳಗಡೆ ಇರೋವಾಗ ಸ್ವಲ್ಪ ನಿಂತಿತ್ತು ಅಂತ ಬಂದ್ವಿ ಮಳೆ. ಈಗ ನೋಡಿದ್ರೆ ಒಳ್ಳೆ ಮರದ ಕೆಳಗಡೆ ನಿಂತ್ಕೊಂಡು ಕಾಗೆಗಳ ಥರ ಕಾಕ ಅನ್ಕೊಂಡು ನಿಂತಿದ್ದೀವಿ ಇಲ್ಲಿ. ಈ ಕಡೆ ಬಾ. ಯಾರ್ದು ಬಾಲು ಎಲ್ಲಿತ್ತು? ಕ್ವಾ ಕ್ವಾ. ಮಳೆ ನಿಲ್ಬೇಕಣ್ರಿ, ಮಳೆ ಇಲ್ಲ. ಮಳೆ ಮೇಕಪ್ ಎಲ್ಲ ಹಾಳಾಗಿ ಹೊಲ್ಟೋಯ್ತು ನಂದು. ಮೇಕಪ್ ಎಲ್ಲ ಹೋಯ್ತು ಕಣ್ರಿ ನಂದು. ಏನೋ ಕಚ್ಚಿಬಿಟ್ಟೈತೆ ಗಿಡದ ಹತ್ರ ಬಂದಿಲ್ಲಿ. ಯಾವ್ದು ಮಾಡ್ತಾಳಂತವಳು. ಅಮ್ಮ ತಾಯಿ ಸೌಂಡ್ ಮ್ಯೂಟ್ ಮಾಡಮ್ಮ, ಮ್ಯೂಟ್ ಮಾಡು. ಪಾಪ ಪಾಪ. ಈ ಕಾರು ಗಾಡಿಗಳೆಲ್ಲ ಓಡಾಡೋ ತಕ್ಕ ನಾವು ವೆಯ್ಟ್ ಮಾಡಲೇಬೇಕು. ರೋಡಲ್ಲಿ ಹಂಗೆಲ್ಲ ಮಾಡೋಕ್ಕಾಗಲ್ಲ. ಚಪ್ಪಲಿ ನೋಡಿ, ನಾನು ಚಪ್ಪಲಿ ಎಂಥದ್ದು ಹಾಕೊಂಬಂದಿದ್ದೀನಿ ಅಂದರೆ ಬಾತ್ರೂಮ್ಗೆ ಹೋಗೋ ಚಪ್ಪಲಿ. ಯಾವಾಗ್ಲೂ ಹಿಂಗೆ ಮಾಡ್ತೀನಿ. ಏಯ್ ವಿಡಿಯೋಗ್ರಾಫರ್ ಚೆನ್ನಾಗಿ ಮಾಡಪ್ಪ, ನಿಂತ್ಕೊ, ಕರೆಕ್ಟಾಗಿ ಮಾಡು. ಅಮ್ಮ ನೀವು ಮೊದಲು ಮಾಡ್ರಿ. ಹಾಕೊಂಡಿರ್ತೀನಿ. ಚಪ್ಪಲಿ ನೋಡಿದ್ರೆ ಹವಾಯಿ ಚಪ್ಪಲಿ ಹಾಕೊಂಡು, ಚಪ್ಪಲಿ ನೋಡಿ ಯಾವ ತರ ಐತೆ. ಚಪ್ಪಲಿ ನೋಡಿದ್ರೆ ಇಂಥವ್ ಹಾಕೊಂಡ್ ಬಂದ್ಬಿಡ್ತೀನಿ. ಎಷ್ಟು ಜೊತೆ ಚಪ್ಪಲಿ ಇದ್ರು ಇದೊಂದೇ ಜೊತೆ ಹಾಕೊಂಡು ನಮ್ಮ ಅಕ್ಕ ನೋಡಿ ಎಂತ ಚಪ್ಪಲಿ ಮಾಡಮ್ಮ. ಫಸ್ಟು ಅಮ್ಮ ಇದು ಮಾಡಿ. ತಿರುಗ್ತೀಯಾ ಇಲ್ಲ ನಾನೇ ತಿರುಗ್ಲಾ? ನಾನೇ ತಿರುಗ್ಬೇಕಾ? ಮತ್ತೆ ನಾನೇ ತಿರುಗ್ಲಿ? ಹ್ಞೂ ಸರಿ. ಅಳ್ಸಿಕೋಣ ಕಡೆ ಕಳೆಯೋ ನೋಡೆ ಕೆಳ ಕಾಡೆ ಕೆಲಸು. One floor. ಬರ್ಲಿಲ್ವಾ? One floor. ಸಾಂಗೆ ಯಾವಾಗ ಬಂತು? ಆಡೇ ಒಂದು ಇವಾಗ ಹೇಳ್ಬೇಕು ನೀನು ಕರೆಕ್ಟಾಗಿ. ಅದು ಝೂಮ್ ಎಲ್ಲ ಮಾಡ್ತಾರಲ್ಲ, ಝೂಮು ಫೋಕಸ್ ಎಲ್ಲ ಮಾಡ್ತಾರಲ್ಲ, ಮಾಡು. Focus. Start. ಚಪ್ಪಲಿ ಸಿಗಾಕೊಂಡ್ಬಿಟ್ಟಿದ್ದೀರಾ ವೇಲು? ನಾನು ನೋಡಿದೆ, ಯೂಟ್ಯೂಬಲ್ಲೂ ಬಂತು, ಈಗ ಬರ್ತೈತೆ ಏನನ್ ಮಾಡ್ತಿದ್ದೀರಾ ಅಂತ. ಸ್ಟಾರ್ಟ್ ಅಂತ ಕರೆಕ್ಟಾಗಿ ಹೇಳು. ತಿರುಗ್ಬೇಕಾ? 3, 2, 1. ಹಿಂಗ್ ಹೊಡಿಬೇಕಾ ಅದೆಲ್ಲ ಹೇಳು. ಅವೆಲ್ಲ ನೀವು ಮಾಡ್ಬೇಕು, ನಾವು ಬರೀ. ನನಗೆ ಸೌಂಡ್ ಕೇಳಿಸ್ತಾ ಇಲ್ವೇ? ನೀನ್ ಮ್ಯೂಟ್ ಮಾಡಿದೀಯಾ? ಹೇಳು. 3, 2, 1. ರಿಂಗ ರೋಸ. ಓ ಶಿಲ್ಲೆ ಹೆಣ್ಮಗು ಇದನ್ನ
ನಾನು ಮರೆತು ಕೂಡ ಮರೆಯಲಾರೆನ್ನ ನಿನ್ನ ಐತಲ್ಲ ಅದನ್ನ ಇದು ಮಾಡ್ತಿದ್ದಿದ್ದು. ನೀವು ಹಂಗಂದ್ರೆ ಮರಿಬೇಡಿ ಯಾರನ್ನು, ನಮ್ಮ ಅಮ್ಮನೂ ಮರೆಯಲ್ಲ, ನೀವು ಮರಿಬೇಡಿ. ಒಂದಲ್ಲ ನೀನಲ್ಲ ಪರವಾಗಿಲ್ಲ. ಒಂದ್ ಟೇಕ್ ಆಯ್ತು, ಒಂದ್ ಟೇಕ 3 ಟೇಕ ಚಪ್ಪಲಿ ಒಂದ್ ಬೇರೆ ಇದನ್ನ ಹಾಕೊಂಡ್ಬಿಟ್ಟಿದೀನಿ. ಬೇಡ ಈ ಚಪ್ಪಲಿ ಇನ್ನೊಂದ್ಸತಿ ಬೇರೆ ಹಾಕೊಂಡು ಬೇರೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನಾನು. ಕೊಡಪ್ಪ ಇಲ್ಲಿ. ಇಷ್ಟು ವಿಡಿಯೋನ ಇವತ್ತು ಮಾಡಿದ್ದೀನಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ನಾನು ಇನ್ನೊಂದು 2-3 ರೀಲ್ಸ್ಗಳನ್ನ ಮಾಡಿಕೊಂಡು ಮನೆಗೆ ಹೋಗ್ತೀನಿ. ನೀವು ಚಳಿಗೆ ಕಾಫಿ ಕುಡಿದು ಆರಾಮಾಗಿ ಮಲ್ಕೊಳ್ಳಿ, ಊಟ ಮಾಡಿ ಆರಾಮಾಗಿ ರೆಸ್ಟ್ ಮಾಡಿ. ರೆಸ್ಟ್ ಮಾಡೋಕ್ಕಾಗಲ್ಲ, ಎಲ್ಲರೂ ರೆಸ್ಟ್ ಮಾಡೋಕ್ಕಾಗಲ್ಲ. ಎಲ್ಲರೂ ಹೆಂಗೆ ರೆಸ್ಟ್ ಮಾಡೋಕ್ಕದು? ಮನೇಲೇನು ಕೆಲಸ ನಿಮ್ಮ ತಾತ ಬಂದು ಮಾಡ್ತಾರಾ? ಮಾಡಿ ಊಟ ಮಾಡಿ ಕಾಫಿ ಕುಡೀರಿ, ಬೆಚ್ಚಗಿರಿ ಇರಿ ಅಂತ ಹೇಳ್ತಾ. ಬಜ್ಜಿ ಬೋಂಡ ಅಲ್ಲ, ಅದು ಆರೋಗ್ಯಕ್ಕೆ ಹಾನಿಕರ. ಅದು ನಂಗೂ ಬೇಕು. ತರಿಸ್ಕೊಡಲ್ಲ. ಛೀ. ಇಷ್ಟು ಹೇಳ್ತಾ ಇಲ್ಲಿನ ವಿಡಿಯೋನ ಇವತ್ತಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದೆ ಹೊಸ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.